ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಂತ ಕೈದಿ ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿರೋದು. ಪರಪ್ಪನ ಅಗ್ರಹಾರದಿಂದ ಕರೆ ತಂದಿದ್ದಂತ ಜೈಲು ಸಿಬ್ಬಂದಿ ವಿಕ್ಟೋರಿಯಾ ಟ್ರಾಮಾ ಸೆಂಟರ್ನಿಂದ ಕೈದಿ ಪರಾರಿಯಾಗಿದ್ದಾನೆ. ಮೇ 2ನೇ ತಾರೀಕು ವಿಕ್ಟೋರಿಯಾ ಆಸ್ಪತ್ರೆಗೆ ಚಂದ್ರಶೇಖರ್ ಅನ್ನುವ ಕೈದಿಯನ್ನ ದಾಖಲು ಮಾಡಲಾಗಿತ್ತು. ಆತ ಜೈಲಿನಲ್ಲಿ ಬಲವನ್ನ ತಿಂದು ಅಸ್ವಸ್ಥಗೊಂಡಿದ್ದ. ಹೀಗಾಗಿ ಚಂದ್ರಶೇಖರ್ನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಪೊಲೀಸರು. ಆದ್ರೆ ಇವತ್ತು ಬೆಳಗಿನ ಜಾವ 5:30ರ ಸುಮಾರಿಗೆ ಆಸ್ಪತ್ರೆಯಿಂದ ವಿಚಾರಣಾಧೀನ ಕೈದಿ ಪರಾರಿಯಾಗಿದ್ದಾನೆ. ಇಲ್ಲಿ ಪೊಲೀಸರು ಮತ್ತು ಸಿಬ್ಬಂದಿಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಆಸ್ಪತ್ರೆಗೆ ಜೈಲು ಡಿಜಿ ಸೋಮಶೇಖರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಒಬ್ಬ ವಿಚಾರಣಾಧೀನ ಕೈದಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರೆ ಪೊಲೀಸರು ಕೂಡ ಅಲ್ಲೇ ಇರಬೇಕಾಗುತ್ತೆ. ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಸಂದರ್ಭದಲ್ಲೇ ಕೈದಿ ಪರಾರಿಯಾಗಿರೋದು. ಇಲ್ಲಿ ಆಸ್ಪತ್ರೆ ಸಿಬ್ಬಂದಿಯ ನಿರ್ಲಕ್ಷ್ಯ ಜೊತೆಗೆ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಮೇ 2ನೇ ತಾರೀಕು ವಿಕ್ಟೋರಿಯಾ ಆಸ್ಪತ್ರೆಗೆ ಕೈದಿಯನ್ನ ದಾಖಲು ಮಾಡಲಾಗಿತ್ತು. ಇವತ್ತು ಬೆಳಗಿನ ಜಾವ 5:30ರ ಸುಮಾರಿಗೆ ಆಸ್ಪತ್ರೆಯಿಂದ ಕೈದಿ ಎಸ್ಕೇಪ್ ಆಗಿದ್ದಾನೆ. ಆತ ಜೈಲಿನಲ್ಲಿ ಇರುವಾಗ ಬಲ್ಬ್ ಅನ್ನ ತಿಂದು ಅಸ್ವಸ್ಥಗೊಂಡಿದ್ದ. ಹಾಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದ್ರೆ ಆ ಕೈದಿ ಇವತ್ತು ಎಸ್ಕೇಪ್ ಆಗಿರೋದು. ಸಾಕಷ್ಟು ಜನ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಇರ್ತಾರೆ, ರೋಗಿಗಳು ಇರ್ತಾರೆ. ಇಂಥ ಸಂದರ್ಭದಲ್ಲಿ ಕೈದಿ ಪರಾರಿಯಾಗಿದ್ದಾನೆ ಅಂದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ರು ಅನ್ನುವಂತ ಪ್ರಶ್ನೆ ಉದ್ಭವಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಟರಾಜ್, ವಿಚಾರಣಾಧೀನ ಕೈದಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು, ಚಿಕಿತ್ಸೆಯನ್ನ ಕೂಡ ಕೊಡ್ಲಾಗ್ತಾ ಇತ್ತು. ಆ ವಿಚಾರಣಾಧೀನ ಕೈದಿಗೆ ಚಿಕಿತ್ಸೆ ಕೊಡ್ತಾ ಇರುವಾಗ ಆತ ಪರಾರಿಯಾಗಿದ್ದಾನೆ ಅಂದ್ರೆ ಇಲ್ಲಿ ಪೊಲೀಸರು ಮತ್ತು ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಎಷ್ಟೊತ್ತಿಗೆ ಈ ಘಟನೆ ಸಂಭವಿಸ್ತು, ಹೇಗೆ ಸಂಭವಿಸ್ತು, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಎಸ್ ನೈನಾ, ಬೆಳಗಿನ ಜಾವ 5:30 ಸುಮಾರಿಗೆ ಈ ಒಂದು ಘಟನೆ ನಡೆದಿರತಕ್ಕಂಥ ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರ ಮಹಾ ನಿರ್ಲಕ್ಷ್ಯ ಮತ್ತೆ ಪೊಲೀಸರ ಬೇಜವಾಬ್ದಾರಿ ಅಂತಾನೆ ಹೇಳ್ತಾ ಹೋಗ್ಬೋದು. ಯಾಕಂತಂದ್ರೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಒಬ್ಬ ಕೈದಿಯನ್ನ ವಿಚಾರಣೆಗಾಗಿ ಒಂದು ಜೈಲಿಗೆ ತೆಗೆದುಕೊಂಡು ಬಂದಿದ್ರು. ಆ ಸಂದರ್ಭದಲ್ಲಿ ಅವನಿಗೆ ಒಂದು ಜೈಲಿನಲ್ಲಿ ಒಂದು ಬಲ್ಬ್ ಅನ್ನ ತಿಂದು ಅವನು ಆಸ್ಪತ್ರೆಗೆ ಇಲ್ಲಿ ದಾಖಲಾಗುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅವನನ್ನ ಬೆಂಗಳೂರಿನ ಖಾಸಗಿ ಅಂದ್ರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆ ತರ್ತಾರೆ. ಸೊ ಇಲ್ಲಿ ಕರೆ ತಂದಾಗ ಅಂದ್ರೆ ಮೇ 2ನೇ ತಾರೀಕಿನಂದು ಈ ಕೈದಿ ಇಲ್ಲಿ ಅಂದ್ರೆ ಚಂದ್ರಶೇಖರ್ ಅನ್ನೋ ಕೈದಿ ಇಲ್ಲಿ ದಾಖಲಾಗಿರ್ತಾನೆ. ಸೊ ಇವತ್ತು ಬೆಳಗ್ಗೆ 5:30 ಸುಮಾರಿಗೆ ಈ ಕೈದಿ ಇಲ್ಲಿ ಪರಾರಿಯಾಗೋದಕ್ಕೆ ಅಂದ್ರೆ ಅವನು ಸ್ವತಃ ಪ್ಲಾನ್ ಮಾಡಿರ್ತಾನೋ ಅಥವಾ ಯಾರಾದ್ರೂ ಪ್ಲಾನ್ ಕೊಟ್ಟಿರ್ತಾರೋ ಅನ್ನೋದು ಕೂಡ ಇಲ್ಲಿ ಖಚಿತವಾಗಿ ಮಾಹಿತಿ ಕಂಡು ಬರ್ತಾ ಇಲ್ಲ. ಸೊ ಇವತ್ತು ಬೆಳಗಿನ ಜಾವ ಅಂದ್ರೆ ಎಲ್ಲರನ್ನ ಕಣ್ ತಪ್ಪಿಸಿದ್ರು. ಅಂದ್ರೆ ಯಾಮಾರಿ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಪರಾರಿಯಾಗಿರ್ತಕ್ಕಂತ ಘಟನೆ ಬೆಳಕಿಗೆ ಬಂದಿದೆ ನೈನಾ. ಓಕೆ ನಟರಾಜ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.